ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾನ್ಯ ಟ್ರಕ್ ಲಾಗರ್ಸ್. ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ. ಏನಪ್ಪ ಅಂದರೆ ಈಗ ಚಳ್ಳಕೆರೆಯಿಂದ ಹೈದ್ರಾಬಾದ್ಗೆ ಗಾಡಿ ಲೋಡ್ ಆಗ್ತಾ ಇದೆ. ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ. जब सब केवाईसी पूरा करें। धन्यवाद। ಅಲ್ಲೇನು ಆಗಲ್ಲಣ್ಣ. ಇವಾಗ ಎಳಿತೈತ ನೋಡು, ಹಂಗೆ ಎಳಿಬೇಕು. ಹಂಗೆ ಹೇಳಿದ್ರೆ ಎದಾಳ್ತೈತೆ. ಈಗ ಬಳ್ಳಾರಿ ಹತ್ತತ್ರ ಇದ್ದೀವಿ. ಇವತ್ತು ಬೆಳಗ್ಗೆ ಒಂದು 5 ಗಂಟೆ ಅಷ್ಟೊತ್ತಿಗೆ ರಾಯಚೂರು ಹೋಗ್ತೀವೇನೋ. ರಾಯಚೂರಿಂದ 190 ಕಿಲೋಮೀಟ್ರನೇ ಇದೆ ಅನ್ಲೋಡಿಂಗ್ ಪಾಯಿಂಟು. ಫಸ್ಟ್ ಟೈಮ್ ಹೋಗ್ತಾ ಇರೋದು ಹೈದ್ರಾಬಾದ್ಗೆ. ಹುಡುಗನ ರೂಟ್ ಕೇಳ್ಕೊಂಡೆ. 2 ರೂಟ್ ಇದೆ, ಆ ಕಡೆ ಒಂದು ಈ ಕಡೆ ಒಂದು. ಎಲ್ಲಿ ಕರ್ನೂಲ್ ಮೇಲೆ ಹೋದರೆ ಟೋಲ್ಗಳು ಸಿಗುತ್ತೆ ಅಣ್ಣ. ಸ್ಟ್ರೈಟ್ ಹೋಗ್ಬಿಟ್ಟು ರಾಯಚೂರು ಮೇಲೆ ಹೋಗ್ಬಿಡು, ಅಲ್ಲಿ ಟೋಲ್ ಗೇಟ್ ಕಡಿಮೆ ಬರುತ್ತೆ, ಚೆಕ್ ಪೋಸ್ಟ್ ಇದೆ ಅಷ್ಟೇ ಅಂತ ಹೇಳಿದ್ರು. ಹಂಗಾಗಿ ಈಗ ಹೋಗ್ತಾ ಇದ್ದೀವಿ. ಈಗ ಬಳ್ಳಾರಿ ಹತ್ರ ಇದ್ದೀವಿ. ಬಳ್ಳಾರಿಯಿಂದ ರಾಯಚೂರು ರೋಡಿ ತಗೊಂಡು ಮುಂದೆ ಹೋಗೋದು. ನೋಡಿ ಫ್ರೆಂಡ್ಸ್, ಈಗ ನಮ್ಮ ಆಂಧ್ರ ಬಾರ್ಡ್ರ್ ಬಿಟ್ಬಿಟ್ಟು ಮತ್ತೆ ಕರ್ನಾಟಕ ಬಾರ್ಡ್ರಿಗೆ ಎಂಟ್ರಿ ಆದ್ವಿ. ಇದು ರಾಯಚೂರಿಗೆ ಎಂಟ್ರಿ ಆಗಿರೋದೀಗ. ಇದು ಬಂದ್ಬಿಟ್ಟು ಯಾವ ನದಿ ಅಂತ ಗೊತ್ತಿಲ್ಲ. ಈ ನದಿನ ಯಾವ ನದಿ ಅಂತೇಳಿ ಗೊತ್ತಿರೋರು ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ನಾನು ಈ ರೋಡಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು. ಇಲ್ಲಿ RTO ಚೆಕ್ ಪೋಸ್ಟ್ ದಾಟಿ ನೆಕ್ಸ್ಟ್ ಬರೋದೇ ಇದು ಈ ಬ್ರಿಡ್ಜ್ ಆಗಿದೆ. ಮಂತ್ರಾಲಯ ಇಲ್ಲಿ ಮಂತ್ರಾಲಯ ಪಕ್ಕದಲ್ಲೇ ಇರೋದು. ನನಗಿದು ಮರ್ತೋಗಿದೆ, ಯಾವುದು ಅಂತ ನೆನಪಿದೆ, ಬಟ್ ಹೆಸರು ಮರ್ತೋಗಿದೆ. ಕಮೆಂಟ್ ಮಾಡಿ ಫ್ರೆಂಡ್ಸ್ ಗೊತ್ತಿರೋರು. ಫೈನಲಿ ರಾಯಚೂರಿಗೆ ಬಂದ್ವಿ. ಕಾಣಿಸ್ತಾ ಇರ್ಬೋದು ಬೋರ್ಡು, ಎಡೆದೊರೆ ನಾಡಿಗೆ ಆರ್ಥಿಕ ಸ್ವಾಗತ ಅಂತೇಳಿ ಬೋರ್ಡ್ ಹಾಕವ್ರೆ. ಎಡೆದೊರೆ ನಾಡು ಅಂದರೆ ಅರ್ಥ ಏನಂತ ಗೊತ್ತಿಲ್ಲ, ಗೊತ್ತಿದ್ದವರು ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೈದ್ರಾಬಾದ್ ರಿಂಗ್ ರೋಡ್ ಹತ್ರ ಬಂದಿದ್ದೀವಿ. ಈಗ ರೈಟಿಗೆ ಹೋದರೆ ನಮ್ಮ ಲೊಕೇಶನ್ ಬರುತ್ತೆ. ಇನ್ನು 11 ಕಿಲೋಮೀಟ್ರ್ ಇದೆ. ಇಲ್ಲಿ ಗೈಡ್ಗಳದೊಂದು ಸ್ವಲ್ಪ ಕಾಟ. ಕಾಸು ಅವ್ರಿಗೆ ಕಾಸು ಬೇಕು. ಲೊಕೇಶನ್ ತೋರಿಸ್ತಾರೆ, ಇಲ್ಲ ಅಂತಲ್ಲ. ಅವ್ರಿಗೆ ಯಾಕೆ 300-400 ರೂಪಾಯಿ ಕೊಡೋದು. ಇನ್ನು 11 ಕಿಲೋಮೀಟ್ರ್ ಇದೆ, ಆರಾಮಾಗಿ ಹೋಗ್ಬೋದು. ನೋ ಎಂಟ್ರಿ ಈಗ 10 ಗಂಟೆ ಮೇಲೆ ನೋ ಎಂಟ್ರಿ ಇರೋಲ್ಲ, ಹೋಗ್ಬೋದು. ಅದಕ್ಕೆ ಇಲ್ಲಿ ಯಾರನ್ನಾರು ಕೇಳೋಕ್ಕಂತ ನಿಲ್ಲಿಸ್ಕೊಂಡಿದ್ದೀವಿ ಫ್ರೆಂಡ್ಸ್. ಫೈನಲಿ ಹೈದ್ರಾಬಾದ್ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದು ಅನ್ಲೋಡ್ ಮಾಡಿಸ್ತಾ ಇದ್ದೀವಿ. ನೋಡ್ಬೋದು, ಇನ್ನೊಂದು 3 ನೀಟ್ ಇದೆ ಅಷ್ಟೇ. ಖಾಲಿ ಆದರೆ ಆಲ್ರೆಡಿ ನೆಕ್ಸ್ಟ್ ಲೋಡು ಸಿಕ್ಕಿದೆ. ನೋಡಬೇಕು. ಹರಪನಹಳ್ಳಿಗಿದೆ ಅಂತೆ, ಇಲ್ಲಿಂದ ಬಾಡಿಗೆ ಮಾತಾಡ್ತಾ ಇದ್ದೀವಿ. ನೋಡಬೇಕು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಫೈನಲಿ ಅನ್ಲೋಡ್ ಆಯಿತು. ಅನ್ಲೋಡ್ ಆಗಿ ನಾವು ಹೊರಗೆ ಬಂದ್ವಿ. ಹೊರಗೆ ಬಂದಾಗ ನಾನು ರಿಸೀವ್ಡ್ ಇಸ್ಕೊಳಕ್ಕಂತ ಅಲ್ಲೇ ನಿಂತಿದ್ದೆ. ಒಂದು ಸಣ್ಣ ಇನ್ಸಿಡೆಂಟ್ ಆಗ್ಬಿಡ್ತು. ಸಣ್ಣ ಇನ್ಸಿಡೆಂಟ್ ಅಂದರೆ ನಮಗಿದು ದೊಡ್ಡದೇ. ಏನಪ್ಪ ಅಂದರೆ ನಮ್ಮಣ್ಣ ಹೊರಗೆ ಬಂದರು. ನಾನು ರಿಸೀವ್ಡ್ ಇಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಇನ್ನು ಒಳಗಿದ್ದೆ. ನಮ್ಮಣ್ಣ ಗಾಡಿ ಹೊರಗಿತ್ತಲ್ಲ, ಹಂಗೆ ಬಂದ್ಬಿಟ್ಟು ಮಾತ್ರೆ ತಗೊಳ್ಳೋಣ ಅಂಥೇಳಿ ಸ್ವಲ್ಪ ನಾವು ಅನ್ಲೋಡ್ ಪಾಯಿಂಟಿಂದ ಒಂದು 100 ಮೀಟ್ರ್ ಮುಂದೆ ಹೋಗಿದ್ದಾರೆ. ಹೋದಾಗ ಅಲ್ಲಿ ಯಾರೋ ಇಬ್ಬರು ಬಂದ್ಬಿಟ್ಟು ನಮ್ಮಣ್ಣ ನೋಡಿದ್ಬಿಟ್ಟು ಮೊಬೈಲ್ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಹೇಳ್ತಾರೆ ನೋಡಿ ಫ್ರೆಂಡ್ಸ್. ಯಾವತ್ತೂ ಹೈದ್ರಾಬಾದಲ್ಲಿ ಮಾತ್ರ ಹುಷಾರಾಗಿರಿ.
ಇದು ಮಾತ್ರ 100% ಮಾತ್ರ. ಯಾಕಂದರೆ ನಾನೇ ಮಾತಾಡ್ಕೊಂಡು ಬರ್ತಾ ಇದ್ದೆ. ಟ್ಯಾಬ್ಲೆಟ್ಸ್ ಅಂತ ತರಕ್ಕೆ ಹೋಗಿದ್ದೆ ನಾನು. ಟ್ಯಾಬ್ಲೆಟ್ಸ್ ತರಬೇಕಾದ್ರೆ ಮಾತಾಡ್ಕೊಂಡು ಬರ್ತಾ ಇದ್ದೆ ನಾನು. ಮಾತಾಡೋಕೆ ಹೊರದ್ರೆ ಇಮ್ಮಿಡಿಯೇಟ್ಲಿ ನನಗೆ ಹಿಂದೆಗಡೆ ಬೋರ್ಡು ಇಲ್ಲ, ಅವ್ರದ್ದು ಬೋರ್ಡು ಇಲ್ಲ, ಏನಿಲ್ಲ. ಒಂದು ಬೈಕಲ್ಲಿ ಹಿಂದೆಗಡೆ ನಂಬರ್ ಪ್ಲೇಟ್ ಇಲ್ಲ, ಏನೂ ಇಲ್ಲ ಅದರಲ್ಲಿ. ನನಗೆ ಒಂದಡಿಗೆ ಇಲ್ಲಿ ಹೊಡೆದ್ಬಿಟ್ಟು ಮೊಬೈಲ್ ಕಸ್ಕೊಂಡು ಹೋಗಿರೋದು. ನಿಮ್ಮನ್ನ ಅಬ್ಸರ್ವ್ ಮಾಡ್ತಿರ್ತಾರೆ ಫ್ರೆಂಡ್ಸ್, ಯಾರೇ ಆಗ್ಲಿ ಅಲ್ಲಿ ಫಸ್ಟ್ ಅಬ್ಸರ್ವ್ ಮಾಡ್ತಿರ್ತಾರೆ. ಅಬ್ಸರ್ವ್ ಮಾಡಿ ಅದ್ರ ಮೇಲೆ ನಿಮ್ಮನ್ನ ಕಿತ್ಕೊಳ್ತಾರೆ, ನಿಮ್ಮ ಹತ್ರ ಏನಿದೆ ಅಂತ ಹೇಳ್ಬಿಟ್ಟು ನೋಡಿ ಹುಷಾರಾಗಿರ್ರಿ. ನಾನು ಯಾಮಾರಿಲ್ಲ, ನನ್ನ ತಮ್ಮ ಹೇಳಿದ ಮುಂಚೆನೆ ಅಣ್ಣ ಹೈದ್ರಾಬಾದಲ್ಲಿ ಕಳ್ಳರು ಜಾಸ್ತಿ ಇದಾರೆ, ಹುಷಾರಾಗಿರಿ ಅಂತ ಹೇಳಿದ್ರು. ನೆಗ್ಲಿಜೆನ್ಸಿ ನಾನೇ ಮಾಡ್ಕೊಂಡ್ಬಿಟ್ಟು ಹೋದೆ. ಇರ್ಲಿ, ತಪ್ಪಾಯ್ತು ಅದು ನಂದು. ಫೋನ್ ಇಂದ ಏನ್ ದೊಡ್ಡ ವಿಷಯ ಅಲ್ಲ. ಅವರು ಆ ಫೋನ್ ಕದಿಯೋಕ್ಕೋಸ್ಕರ ಕುಯ್ಯಕ್ಕೂ ರೆಡಿ ಇರ್ತಾರೆ. ಸ್ವಲ್ಪ ಹುಷಾರಾಗಿರ್ರಿ ಫ್ರೆಂಡ್ಸ್. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡ್ತಾ ಇರ್ರಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸ್ವಲ್ಪ ನಮ್ಮನ್ನು ಬೆಳೆಸಿ.